ಪೌರ್ಣಿತಿಯ ಎರಡನೆಯ ಪಾಠ ಸಾರ್ವಜನಿಕ ಆಡಳಿತ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಇದಕ್ಕಿಂತ ಮೊದಲಿನ ಪಾಠಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ. ವಿಡಿಯೋವನ್ನು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಾರ್ವಜನಿಕ ಆಡಳಿತದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಜಾಗಗಳನ್ನು ಭರ್ತಿ ಮಾಡಿರಿ. ಪ್ರಶ್ನೆ 1 ಇತ್ತು, ಸಾರ್ವಜನಿಕ ಆಡಳಿತದ ಪಿತಾಮಹ ಡ್ಯಾಶ್. ಸರಿಯಾದ ಉತ್ತರ ಇತ್ತು ವೂಡೋ ವಿಲ್ಸನ್. ಪ್ರಶ್ನೆ 2, ಸಾರ್ವಜನಿಕ ಆಡಳಿತ ಪದವನ್ನು ಡ್ಯಾಶ್ ಪ್ರಥಮವಾಗಿ ಉಪಯೋಗಿಸುತ್ತಾರೆ. ಸರಿಯಾದ ಉತ್ತರ 1812ರಲ್ಲಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಪ್ರಶ್ನೆ 3, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಡ್ಯಾಶ್ ನೇಮಕ ಮಾಡುತ್ತಾರೆ. ಸರಿ ಉತ್ತರ ಇತ್ತು ರಾಷ್ಟ್ರಪತಿ. ಪ್ರಶ್ನೆ 4, ಸಂವಿಧಾನದ ಡ್ಯಾಶ್ ವಿಧಿಯು ರಾಜ್ಯ ಲೋಕಸೇವಾ ಆಯೋಗದ ಕುರಿತು ತಿಳಿಸುತ್ತದೆ. ಉತ್ತರ ಇತ್ತು 315ನೇ ವಿಧಿ. ಪ್ರಶ್ನೆ 5, ರಾಜ್ಯ ಸಚಿವಾಲಯದ ಮುಖ್ಯಸ್ಥರು ಡ್ಯಾಶ್ ಅಂತ ಇದೆ. ಸೊ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯ ಸಚಿವಾಲಯದ ಮುಖ್ಯಸ್ಥರು ಆಗಿರ್ತಾರೆ. ಮುಖ್ಯ ಪ್ರಶ್ನೆ 2 ಬಂತು. ಕೆಳಗಿನ ಪ್ರಶ್ನೆಗಳನ್ನೇ ನಾವು ಗುಂಪುಗಳಲ್ಲಿ ಚರ್ಚೆಯನ್ನು ಮಾಡಿ ಉತ್ತರಗಳನ್ನು ಕೊಂಡುಕೊಳ್ಳಲಿಕ್ಕೆ ಹೇಳಿದ್ದಾರೆ. ಪ್ರಶ್ನೆ 1 ಇತ್ತು, ಸಾರ್ವಜನಿಕ ಆಡಳಿತ ಪ್ರಸ್ತುತ ಅಗತ್ಯವಾಗಿದೆ ಚರ್ಚಿಸಿರಿ ಅಂತಕ್ಕಂಥ ಒಂದು ಅನ್ವಯಿಕ ಮಾದರಿಯ ಪ್ರಶ್ನೆ ಇದೆ. ಉತ್ತರದಲ್ಲಿ ಯಾವೆಲ್ಲ ಅಂಶಗಳು ಬರೀಬೇಕಂದ್ರೆ ರಾಜ್ಯ ಕಲ್ಯಾಣ ರಾಜ್ಯವಾಗಿ ಬದಲಾಗಬೇಕಾದ್ರೆ ಸಾರ್ವಜನಿಕ ಆಡಳಿತ ಅಗತ್ಯವಾಗಿದೆ. ಎರಡನೇದು, ಆಡಳಿತ ಕ್ಷೇತ್ರದ ವಿಸ್ತಾರಕ್ಕಾಗಿ ಸಹಿತ ಸಾರ್ವಜನಿಕ ಆಡಳಿತ ಬೇಕೇ ಬೇಕು. ಮುಂದೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿಗಾಗಿ. ಲಾಸ್ಟ್ ಬಂತು, ಮಾನವ ಸಮಾಜದ ಅಳಿವು ಮತ್ತು ಉಳಿವಿಗಾಗಿ ಸಾರ್ವಜನಿಕ ಆಡಳಿತ ಅಗತ್ಯವಾಗಿದೆ. ಅಂದರೆ ಸಾರ್ವಜನಿಕ ಆಡಳಿತದ ಮಹತ್ವವನ್ನು ಕೇಳಿದರೆ ಈ 4 ಅಂಶಗಳನ್ನು ತಾವುಗಳು ಬರಿಬೇಕಿತ್ತು. ಮುಂದೆ ಹೋಗುವ ಪ್ರಶ್ನೆ ಸಂಖ್ಯೆ 2, ಸಾರ್ವಜನಿಕ ಆಡಳಿತ ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸಮರ್ಥಿಸಿ ಅಂತಕ್ಕಂಥದ್ದು ಇದು ಕೂಡ ಒಂದು ಅಪ್ಲೈಡ್ ಅಂದರೆ ಅನ್ವಯಿಕ ಮಾದರಿ ಪ್ರಶ್ನೆ ಇದೆ. ಬರಿಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ ಇದೆ. ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಇದು ರಾಜ್ಯ ವ್ಯವಸ್ಥೆಯ ಒಂದು ಹೃದಯ ಭಾಗ ಅಂತ ಕರಿತೀವಿ. ಅಷ್ಟಲ್ಲದೆ ಈ ಸಾರ್ವಜನಿಕ ಆಡಳಿತ ಮುಖ್ಯವಾಗಿ ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಪಾಡ್ತದೆ. ಜನರ ಪ್ರಾಣ ಆಗಿರ್ಬೋದು ಮತ್ತು ಆಸ್ತಿಯನ್ನು ರಕ್ಷಣೆಯನ್ನು ಮಾಡ್ತದೆ. ಜನಸಾಮಾನ್ಯರಿಗೆ ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶಗಳನ್ನು ಸಹಿತ ಕಲ್ಪಿಸಿಕೊಡ್ತದೆ. ದೇಶದ ರಕ್ಷಣೆಯ ಕೆಲಸವನ್ನು ಸಾರ್ವಜನಿಕ ಆಡಳಿತ ಮಾಡ್ತದೆ. ಅಷ್ಟೇ ಅಲ್ಲದೆ ನಮ್ಮ ಸಮಾಜದಲ್ಲಿ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಸಮಾನತೆಯನ್ನು ಸಹಿತ ಉಂಟು ಮಾಡ್ತದೆ. ಯಾವುದು? ಸಾರ್ವಜನಿಕ ಆಡಳಿತ. ಈ 6 ಅಂಶಗಳಿಂದ ನಾವೇನು ಮಾಡ್ಬೋದಪ್ಪ ಅಂದರೆ ಅದು ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಸಾರ್ವಜನಿಕ ಆಡಳಿತ ಕಾರ್ಯನಿರ್ವಹಿಸ್ತದೆ ಅಂತ ಸಮರ್ಥನೆಯನ್ನು ಮಾಡ್ಬೋದು. ಮುಂದಿನ ಪ್ರಶ್ನೆ 3, ನೇಮಕಾತಿ ವಿಧಾನಗಳ ಕುರಿತು ವಿವರಿಸಿರಿ ಅಂತ ಇದೆ. ಅಪಾಯಿಂಟ್ಮೆಂಟ್. ಸೊ ಎಷ್ಟು ರೀತಿಯಾಗಿರ್ತಕ್ಕಂಥ ನೇಮಕಾತಿ ಮಾಡ್ತಾರೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಸೊ ಮೊದಲನೇದಾಗಿರ್ತಕ್ಕಂಥದ್ದು ನೇರ ನೇಮಕಾತಿ ಅಂತ ಕರೀತಾರೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್. ಅಲ್ಲಿ ಏನು ಬರಿಬಹುದು ಅಂತಂದರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಅಥವಾ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂಥ ವಿದ್ಯಾರ್ಥಿಯ ಅಂಕಗಳ ಆಧಾರದ ಮೇಲೆ ಅದು ಸಾಮಾನ್ಯ ಅರ್ಹತೆ ಆಗಿರ್ಬೋದು ಅಥವಾ ವಿಶೇಷ ಅರ್ಹತೆ ಇರುವವರನ್ನು ಏನು ಮಾಡ್ತಾರಪ್ಪ ಅಂದ್ರೆ ನೇರ ನೇಮಕಾತಿಯನ್ನು ಮಾಡ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಮೆರಿಟ್ನ ಮೂಲಕ. ಎರಡನೇದು ಬಂದ್ಬಿಟ್ಟು ಆಂತರಿಕ ನೇಮಕಾತಿ ಅಂತ ಕರೀತಾರೆ. ಇದನ್ನು ಮುಂಬಡ್ತಿ ಪ್ರಮೋಷನ್ ಅಂತಲೂ ಕೂಡ ಕರಿತೀವಿ. ಏನಿದೆ ಅಂದರೆ ಸರ್ಕಾರಿ ಸೇವೆಯಲ್ಲಿ ಇರುವವರಿಗೆ ಆಯ್ದ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕವನ್ನು ಮಾಡ್ತಾರೆ. ಈಗಾಗಲೇ ಗೌರ್ಮೆಂಟ್ ಜಾಬಲ್ಲಿ ಇದ್ದವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಇಂತಿಷ್ಟು ವರ್ಷ ಸರ್ವಿಸ್ಸು, ಆಮೇಲೆ ಒಂದು ರೆಗ್ಯುಲೇಷನ್ ಇರ್ತದೆ, ಎಕ್ಸಾಮಿನೇಷನ್ಸ್ ಇರ್ತಾವೆ, ಅವೆಲ್ಲ ಕ್ರಿಟೇರಿಯಾಗಳನ್ನು ಫುಲ್ಫಿಲ್ ಆದ ನಂತರ ಮೇಲ್ದರ್ಜೆಯ ಹೈಯರ್ ಪೋಸ್ಟ್ಗೆ ಏನು ಮಾಡ್ತಾರಪ್ಪ ಅಂದರೆ ಮುಂಬಡ್ತಿಯನ್ನು ಕೊಡ್ತಾರೆ. ಇದು ಆಂತರಿಕ ನೇಮಕಾತಿ. ಒಟ್ಟು ನೇಮಕಾತಿಯಲ್ಲಿ ನೇರ ನೇಮಕಾತಿ ಮತ್ತು ಆಂತರಿಕ ನೇಮಕಾತಿ ಅಂತ 2 ವಿಧಾನಗಳು ಇರ್ತವೆ. ಮುಂದಿನ ಪ್ರಶ್ನೆ 4, ತರಬೇತಿಯ ವಿಧಗಳು ಯಾವುವು? ತರಬೇತಿ ಅಂದರೆ ಟ್ರೈನಿಂಗ್ ಅಂತ ಕರಿತೀವಿ. ಹಾಗಾದರೆ ಈ ತರಬೇತಿಯಲ್ಲಿ ಮುಖ್ಯವಾಗಿ 5 ಪ್ರಕಾರದ ತರಬೇತಿಯ ವಿಧಗಳು ಇದ್ದಾವೆ. ಮೊದಲನೇದು ಬಂದ್ಬಿಟ್ಟು ಔಪಚಾರಿಕ ಮತ್ತು ಅನೌಪಚಾರಿಕ ತರಬೇತಿ. ಎರಡನೇದು ನೌಕರಿ ಪೂರ್ವ ಮತ್ತು ನೌಕರಿ ಆರಂಭೋತ್ತರ ತರಬೇತಿ. 3, ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ. 4, ಇಲಾಖಾ ಮತ್ತು ಕೇಂದ್ರೀಯ ತರಬೇತಿ. 5ನೇದು ಬಂದ್ಬಿಟ್ಟು ಪರಿಣಿತ ತರಬೇತಿ ಮತ್ತು ಹಿನ್ನೆಲೆ ತರಬೇತಿ ಅಂತ ಒಟ್ಟು 5 ಪ್ರಕಾರದ ತರಬೇತಿ ವಿಧಗಳನ್ನು ನಾವುಗಳು ನೋಡ್ತೀವಿ. ಮುಂದಿನ ಪ್ರಶ್ನೆ ಸಂಖ್ಯೆ 5,
ಕೇಂದ್ರ ಸಚಿವಾಲಯದ ರಚನೆಯನ್ನ ತಿಳಿಸಿರಿ. ಹಾಗಾದ್ರೆ ಕೇಂದ್ರ ಸಚಿವಾಲಯವು ಯಾವ ತರನಾಗಿ ರಚನೆಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಹೇಳ್ಬೇಕಂದ್ರೆ ಕೇಂದ್ರ ಸಚಿವಾಲಯ ಅಂತಕ್ಕಂಥದ್ದು ಅದು ವಿವಿಧ ಖಾತೆಗಳು ಮತ್ತು ವಿವಿಧ ಇಲಾಖೆಗಳ ಒಂದು ಸಂಗ್ರಹವೇ ಆಗಿದೆ. ಕೇಂದ್ರ ಸಚಿವಾಲಯದಲ್ಲಿ ವಿವಿಧ ಖಾತೆಗಳು ಇರ್ತವೆ, ವಿವಿಧ ಇಲಾಖೆಗಳು ಬರ್ತವೆ. ಎರಡನೇದು ಮುಖ್ಯವಾಗಿ ಕೇಂದ್ರ ಸಚಿವಾಲಯ ಅಂತಕ್ಕಂಥದ್ದು ಸಂವಿಧಾನದ 77/3ನೇ ವಿಧಿ ಅನ್ವಯ ರಾಷ್ಟ್ರಪತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಆಡಳಿತದ ಸುಗಮ ನಿರ್ವಹಣೆಗಾಗಿ ಮಂತ್ರಿಗಳಿಗೆ ಖಾತೆಗಳನ್ನ ಹಂಚಿಕೆಯನ್ನ ಮಾಡ್ತಾರೆ. ಈ ಒಂದು ಖಾತೆಗಳಿಗೆ ಕ್ಯಾಬಿನೆಟ್ ಸಚಿವರು ಅಂತಕ್ಕಂಥ ಸ್ವತಂತ್ರ ಖಾತೆ ಇರ್ತದೆ. ಈ ಕ್ಯಾಬಿನೆಟ್ ಸಚಿವರಿಗೆ ಸಹಾಯವನ್ನ ಮಾಡಲಿಕ್ಕೆ ರಾಜ್ಯ ಮಂತ್ರಿ ಅಥವಾ ಉಪಮಂತ್ರಿಗಳು ಸಹಿತ ಕೆಲಸವನ್ನ ಮಾಡ್ತಾರೆ. ಈ ಒಂದು ಪ್ರತಿಯೊಂದು ಖಾತೆಗೆ ಆಗಿರ್ಬೋದು ಆಡಳಿತದ ಮುಖ್ಯಸ್ಥರಿಗಾಗಿ ಒಬ್ರು ಯಾರು ಇರ್ತಾರಪ್ಪ ಅಂದ್ರೆ ಕಾರ್ಯದರ್ಶಿ ಇರ್ತಾರೆ. ಇವರು IAS ಕೇಡರ್ಗೆ ಸಂಬಂಧಪಟ್ಟಂತಿರ್ತಾರೆ. ಇವರು ನಿರ್ದಿಷ್ಟವಾಗಿ ತಮ್ಮ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತಾರೆ ಖಾತೆಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಈ ಸಚಿವಾಲಯದಲ್ಲಿರ್ತಕ್ಕಂಥ ಶ್ರೇಣಿ ವ್ಯವಸ್ಥೆ ಹೇಗಿದೆ? ಸೊ ಮೊದಲನೇದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ ಅಥವಾ ವಿಶೇಷ ಕಾರ್ಯದರ್ಶಿ ಇರ್ತಾರೆ. ಇದರ ಅಡಿಯಲ್ಲಿ ಶಾಖೆ ಅಂತ ಬರ್ತದೆ, ಅದನ್ನ ಜಂಟಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ ನೋಡ್ಕೊಳ್ತಾರೆ. ಈ ಶಾಖೆಯ ಕೆಳಗಡೆ ಭಾಗದಲ್ಲಿ ಇರ್ತಕ್ಕಂಥದ್ದು ವಿಭಾಗ, ಅಲ್ಲಿ ನಿರ್ದೇಶಕರು ಅಥವಾ ಉಪ ಕಾರ್ಯದರ್ಶಿಗಳು ಇರ್ತಾರೆ. ವಿಭಾಗದ ಕೆಳಗಡೆ ಮತ್ತೆ ಶಾಖೆ ಇರ್ತದೆ, ಅದು ಅಧೀನ ಕಾರ್ಯದರ್ಶಿ ನೋಡ್ಕೊಳ್ತಾರೆ. ಕಡೆಗೆ ಇರ್ತಕ್ಕಂಥದ್ದು ಭಾಗ, ಇದರ ಮುಖ್ಯಸ್ಥರು ಶಾಖಾಧಿಕಾರಿಗಳು ಆಗಿರ್ತಾರೆ. ಇದು ಕೇಂದ್ರ ಸಚಿವಾಲಯದಲ್ಲಿ ಇರ್ತಕ್ಕಂಥ ಶ್ರೇಣಿ ವ್ಯವಸ್ಥೆಯನ್ನು ತೋರಿಸಿಕೊಡ್ತಕ್ಕಂಥದ್ದು ಆಗಿದೆ. ಮುಂದಿನ ಪ್ರಶ್ನೆ 6. ಕಾನೂನು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವೇನು ವಿವರಿಸಿರಿ. ಹಾಗಾದ್ರೆ ಕಾನೂನನ್ನ ಕಾಪಾಡುವಲ್ಲಿ, ಕಾನೂನು ಸುವ್ಯವಸ್ಥೆಯನ್ನ ತರುವಲ್ಲಿ ಸೊ ರಾಜ್ಯ ಸರ್ಕಾರ ಯಾವ ತರನಾಗಿ ಕೆಲಸವನ್ನ ಮಾಡ್ತದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಬರೀತಕ್ಕಂಥದ್ದು ಒಂದು ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಆಯಾ ರಾಜ್ಯ ಸರ್ಕಾರದ ಪ್ರಾಥಮಿಕ ಜವಾಬ್ದಾರಿ ಆಗಿದೆ. ಈ ಒಂದು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿಯೇ ಒಂದು ಪೊಲೀಸ್ ಸಂಘಟನೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಪೊಲೀಸ್ ಸಂಘಟನೆಯು ಮುಖ್ಯವಾಗಿ ಗೃಹ ಮಂತ್ರಿಗಳ ಅಧೀನದಲ್ಲಿ ಕೆಲಸವನ್ನು ನಿರ್ವಹಿಸ್ತದೆ. ಈ ಗೃಹ ಮಂತ್ರಿಗಳೇ ಸಂಪೂರ್ಣವಾಗಿರ್ತಕ್ಕಂಥ ಪೊಲೀಸ್ ಆಡಳಿತದ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಆದ್ರೆ ಈ ಪೊಲೀಸ್ ಇಲಾಖೆಯ ಆಡಳಿತದ ನಿರ್ವಹಣೆಗಾಗಿ ಒಬ್ಬರು IAS ಅಂದ್ರೆ ಭಾರತೀಯ ಆಡಳಿತ ಸೇವಾ ಹಂತದ ಅಧಿಕಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಕಾರ್ಯದರ್ಶಿ ಅಥವಾ ಪ್ರಧಾನ ಕಾರ್ಯದರ್ಶಿಯ ಹುದ್ದೆಯಲ್ಲಿ ಕೆಲಸವನ್ನ ಮಾಡಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ. ಮುಂದೆ ಇಷ್ಟಿತ್ತು ರಾಜ್ಯ ಒಂದು ಕಾನೂನು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರದ ಪಾತ್ರಗಳನ್ನು ತಿಳಿಸ್ತಕ್ಕಂಥ ಅಂಶಗಳು. ಸೊ ವಿದ್ಯಾರ್ಥಿಗಳೇ, ವಿಡಿಯೋವನ್ನು ತಾವುಗಳು ನೋಡಿದ್ದೀರಿ. ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ, ಸೊ ಹೋಪ್ ತಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬನ್ನು ಸಹಿತ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ಪಾಠದ ಪ್ರಶ್ನೋತ್ತರಗಳಲ್ಲಿ. ಅಲ್ಲಿಯವರೆಗೂ